ನಾಳೆಯಿಂದ ಸಾರಿಗೆ ನೌಕರರು ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ಈ ಮಧ್ಯೆ 3ನೇ ಬಾರಿ ಸಿಎಂ ಸಭೆಯನ್ನ ಕರೆದಿದ್ದಾರೆ. ನಾಳೆ ಬೆಳಗ್ಗೆಯಿಂದಲ್ಲ, ಇವತ್ತು ರಾತ್ರಿಯಿಂದಲೇ ಸಾರಿಗೆ ಬಸ್ಗಳು ರೋಡ್ಗೆ ಇಳಿಯೋದಿಲ್ಲ ಅನ್ನುವಂಥ ಮಾಹಿತಿ ಇದೆ. ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಅನಂತ್ ಸುಬ್ರಹ್ಮಣ್ಯ ಅವ್ರನ್ನೇ ಮಾತಾಡ್ಸೋಣ. ಸರ್, ಇವತ್ತು ಸಭೆ ಇರುತ್ತಿದ್ದು 3ನೇ ಸಾರಿ ಸಭೆ ಕರಿತಾ ಇರೋದು, ನಿಮ್ಗೆ ವಿಶ್ವಾಸ ಇದೆಯಾ? ಚೀಫ್ ಮಿನಿಸ್ಟ್ರು ಹೌದು. ಅಲ್ಲ, ವಿಶ್ವಾಸದ ಪ್ರಶ್ನೆ ಇಲ್ಲ. ಬೇಕೋ ಬೇಡೋ ಅವ್ರು ಈ ರಾಜ್ಯದ ಮುಖ್ಯಮಂತ್ರಿಗಳು, ಸಮಸ್ಯೆ ಅವರಿಂದ ಬಗೆಹರಿಸೋಕೆ ಸಾಧ್ಯ. ಸಭೆ ಕರೆದಿದ್ದಾರೆ, ವಿಶ್ವಾಸದಿಂದಲೇ ಹೋಗ್ತಾ ಇದ್ದೀವಿ. 2ನೇ ಸಭೆಯಲ್ಲಿ ಆಗೋದಿಲ್ಲ ಅಂತ ಹೇಳಿದ್ರು. ಮೊದಲನೇ ಸಭೆಯಲ್ಲಿ ವಿಶ್ವಾಸ ಮೂಡಿಸಿದ್ರು, 2ನೇ ಸಭೆಯಲ್ಲಿ ತಿಪ್ಪರಲಾಗ ಹೊಡೆದ್ರು. ನೋಡೋಣ 3ನೇ ಸಭೆಯಲ್ಲಿ ಏನು ಮಾಡ್ತಾರೆ ಅಂತ. ಒಂದಷ್ಟು ಕಡಿಮೆ ಮಾಡ್ಕೊಳ್ಳಿ ನಿಮ್ಮ ಡಿಮ್ಯಾಂಡ್ಸನ್ನು ಅಂತ ಏನಾದರೂ ಕೇಳಿದ್ರೆ ನೀವು ಅದಕ್ಕೆ ಒಪ್ತೀರಾ? ಚಾನ್ಸಸ್ ಇದೆಯಾ? 18 ತಿಂಗಳು ಬದಲು 10 ತಿಂಗಳು ಕೊಡ್ತೀವಿ, ವೇತನ ಪರಿಷ್ಕರಣೆ 10% ಮಾಡ್ತೀವಿ ಅಂತ ಹೇಳಿದ್ರೆ ತಾವು ಒಪ್ಕೋತೀರಾ? ಇವಾಗ ಚೀಫ್ ಮಿನಿಸ್ಟರ್ ಬಾಯಲ್ಲಿ ಏನು ಬರುತ್ತೋ ಅದನ್ನು ನೋಡ್ಕೊಂಡು ನಾವು ಉತ್ತರ ಕೊಡ್ತೀವಿ. ಮುಂಚೆನೇ ರೆಡಿಮೇಡ್ ಗಾರ್ಮೆಂಟ್ ಥರ ಅಳತೆ ನೋಡಿ 38 to 40 ಸೈಜ್ ನಾವು ಹೊಲಿದಿಲ್ಲ. ಅವ್ರವ್ರ ಅಳತೆ ನೋಡ್ಕೊಂಡು ಹೊಸದಾಗಿ ಹೊಲ್ಕೊಡ್ತೀವಿ. ಅದರಿಂದ ಅವರ ಆ್ಯಕ್ಷನ್ ಹೇಗಿರುತ್ತೋ ಅದರ ರಿಯಾಕ್ಷನ್ನು ಅದಕ್ಕೆ ಅನುಗುಣವಾಗಿರುತ್ತೆ. ಒಂದು ವೇಳೆ ನಿಮ್ಮ ಬೇಡಿಕೆ ಈಡೇರಿಸದೇ ಇದ್ರೆ ನಾಳೆಯಿಂದ ಮುಷ್ಕರ ಅಂತ ಹೇಳಿದಿರಿ. ಸೊ ರಾತ್ರಿಯಿಂದಲೇ ಬಸ್ಗಳು ಆಪರೇಟ್ ಆಗಲ್ವಾ, ಹೇಗೆ ಸರ್? ಕೆಲವು ಕಡೆ ಆಗ್ಬೋದು, ಬಸ್ ನಿಲ್ಲಿಸ್ಬೋದು. ಏಕೆ ಅಂತ ಹೇಳಿದರೆ ಬೆಂಗಳೂರಿಗೆ ಅವ್ರು ಬಂದುಬಿಟ್ರೆ ರಾತ್ರಿ ಹೊರಟು ಮತ್ತೆ ವಾಪಸ್ ಹೋಗೋಕ್ಕಾಗಲ್ಲ. ಅದನ್ನು ಐ ಡೋಂಟ್ ನೋ ವಾಟ್ ದೇ ಆರ್ ಗೋಯಿಂಗ್ ಟು ಡೂ. ನಾವು ಪ್ರತಿ ಡಿವಿಷನ್ಗೂ ಅದು ಹಾಕಿ ಕೊಟ್ಬಿಟ್ಟಿದ್ದೀವಿ. ನಿಮ್ಗೆ ಯಾವ ರೀತಿ ಕನ್ವೀನಿಯೆಂಟು ಮಾಡಿ ಆ ರೀತಿ ಮಾಡಿ. ಬಟ್ 5ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಯಾವ ಬಸ್ಸು ಓಡಾಡಬಾರ್ದು ಅಂತ. 5 ಗಂಟೆಯಿಂದ ಬಸ್ ಯಾವ ಆಪರೇಟ್ ಆಗಬಾರ್ದು? 5ನೇ ತಾರೀಕು 6 ಗಂಟೆಯಿಂದ ಯಾವುದು ಬಸ್ ಆಪರೇಟ್ ಆಗಬಾರ್ದು. ಓಕೆ ಓಕೆ. ಅದನ್ನು ಅಕಸ್ಮಾತ್ ಬೆಂಗಳೂರು ಹೊರಗಡೆಯಿಂದ ಬಂದರೆ ಇಲ್ಲೇ ನಿಂತಿರ್ತವೆ. ಈಗ ಉದಾಹರಣೆ ಗುಲ್ಬರ್ಗದಿಂದ ಬಸ್ಗಳು ಬರ್ತದೆ, ಇಲ್ಲೇ ಇರಬೇಕೇನು ಮಾಡೋಕ್ಕಾಗಲ್ಲ. ಹೋದ್ಸಲ ಹಾಗೆ ಆಯಿತು. ಅಲ್ಲ ಸರ್, ಮಾರ್ಗ ಮಧ್ಯದಲ್ಲೂ ಕೂಡ ಸ್ಟಾಪ್ ಆಗೋ ಚಾನ್ಸ್ ಇದೆ. ನಿಮ್ಮ ಕಲಬುರಗಿಯಿಂದ ಬರೋದಾದ್ರೆ ನಿಮಗೆ ಡೆಸ್ಟಿನೇಷನ್ ರೀಚ್ ಮಾಡಿ ಅಂತ ಹೇಳಿದ್ವಿ. ಓಕೆ. ಇವಾಗ ಗುಲ್ಬರ್ಗ ಹತ್ತಿರ್ತಾನೆ, 6 ಗಂಟೆಗೆ ತುಮಕೂರು ಬರುತ್ತೆ. ಪಾಪ ಪ್ಯಾಸೆಂಜರ್ಸ್ ಇಲ್ಲ, ಅವ್ರಿಗೇನು ತೊಂದರೆ ಮಾಡೋಕ್ಕೆ ಇಷ್ಟ. ಬೆಂಗಳೂರು ರೀಚ್ ಆಗ್ತಾರೆ ಅವರು ಸೇಫಾಗಿ. ಬಟ್ ಬಸ್ ಕೂಡ ಕುರಿತು ಕೆಲ ಕಿಡಿಗೇಡಿಗಳು ಏನಾದರೂ ಮಾಡುವ ಚಾನ್ಸಸ್ ಇದೆ, ಕಲ್ಲೆಸ್ತದ. ಈ ರೀತಿ ಆದರೆ ಅದು ಚಾಲಕರ ಮೇಲೇನೆ ಬೀಳುತ್ತಲ್ವಾ? ಒಂದು ನಾನು ಹೇಳ್ತೀನಿ, ಸಾಮಾನ್ಯವಾಗಿ ನಾಳೆ ಬೆಳಗ್ಗೆ ಅಷ್ಟು ಬೇಗ ಯಾರು ಒಂದು ಕಲ್ಲಿಗೆಲ್ಲಿ ಯಾರು ನೋಡಿಯಲ್ಲ. ಈಗ ಸರ್ಕಾರಕ್ಕೆ ಆಗದಿರೋರು ಬೇಕಾದಷ್ಟು ಏನಿರ್ತಾರೆ. ಇವಾಗ ನೋಡಿ, ನಾವೆಲ್ಲ ಸಿದ್ದರಾಮಯ್ಯ ಸಪೋರ್ಟರೇ, ಇವಾಗ ಮೈ ಮೇಲೆ ಹೇಳ್ಕೊಂಡಿದ್ದಾರೆ. ಓಕೆ. ಸೊ ಸಿದ್ದರಾಮಯ್ಯನವ್ರಿಗೆ ಎಲ್ಲರನ್ನೂ ಮೈ ಮೇಲೆ ಹೇಳ್ಕೊಳ್ಳೋ ಒಂದು ಬುದ್ಧಿ ಇದೆ. ಅದರಿಂದ ಅವ್ರ ಶತ್ರುಗಳು ಜಾಸ್ತಿ ಇದ್ದಾರೆ. ಚೋರ್ ಕಹ ಏನ್ ಚೋರ್ ಬಗಲ್ ಮೇ ಹೈ ಅಂತ. ಹಾಗಾದ್ರೆ ಆದ್ದರಿಂದ ಸರ್ಕಾರಕ್ಕಾಗದಿರೋರು ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು. ಅದೇ ಜವಾಬ್ದಾರಿ ಸರ್ಕಾರ ಹೊರಬೇಕು, ನಾವಲ್ಲ. ಓಕೆ. ನಿರೀಕ್ಷೆ ಇದೆಯಾ ಸರ್ ಇವತ್ತಿನ ಸಭೆಯಲ್ಲಿ? ಯಾಕಂದ್ರೆ 2ನೇ ಸಭೆಯಲ್ಲಿ ಮಾತಾಡಿದ ಶೈಲಿ ಏನಿದೆ, ಆಗದೇ ಇಲ್ಲ 2027ಕ್ಕೆ ನಿಮಗೆ ವೇತನ ಪರಿಷ್ಕರಣೆ ಮುಂದಾಗ್ತೀವಿ ಅಂತ ಹೇಳಿದ್ರು. ಇವಾಗ ಒಂದು ನಮ್ಮ ಟ್ರೇಡ್ ಯೂನಿಯನ್ ಡಿಕ್ಷನರಿಲಿ ಇಂಪಾಸಿಬಲ್ ಅಂತ ಯಾವುದೇ ಇಲ್ಲ. ಸಿ ವಾಟ್ ವಾಸ್ ನಾಟ್ ಪಾಸಿಬಲ್ ಆನ್ July 4th ಕೆನ್ ಬಿ ಪಾಸಿಬಲ್ ಆನ್ August 4th. ಯಾಕೆ ನಾಳೆ ಸ್ಟ್ರೈಕ್ ಆಗೋದು ಗ್ಯಾರಂಟಿ. July 4th ಸ್ಟ್ರೈಕ್ ಹೆದರಿಕೆ ಏನಿರಲಿಲ್ಲ ಅವ್ರಿಗೆ. ಆದ್ದರಿಂದ ಲೀಲಾಜಾಲವಾಗಿ ಮಾತಾಡಿದ್ರು. ಇವತ್ತು ಬಹಳ ಜವಾಬ್ದಾರಿ ನಡ್ಕೋಬೇಕಾಗ್ತವ್ರು. ಖಾಸಗಿ ಬಸ್ಗಳು ಹಾಕ್ಕೊಂಡು ಈ ರಾಜ್ಯದಲ್ಲಿ ಬಸ್ ನಡೆಸೋಕ್ಕಾಗಲ್ಲ. ಏನು ಅವರೆಲ್ಲ ಬಂದು ಫ್ರೀ ಕರ್ಕೊಂಡು ಹೋಗ್ತಾರೆ ಹೆಣ್ಮಕ್ಳನ್ನ? ನೋ, ಇಟ್ ವೋಂಟ್ ಹ್ಯಾಪನ್. ಇಲ್ಲ, ಎಲೆಕ್ಟ್ರಿಕ್ ಬಸ್ ಇದ್ದಾವೆ, ನಮಗೆ ಡ್ರೈವರ್ಸ್ ಇದ್ದಾರೆ. ಮಾಡ್ಕೊಳ್ಳಿ, ಎಷ್ಟು ದಿವಸ ನಡೆಸ್ತಾರೆ ಅದನ್ನು? ಆ ಎಲೆಕ್ಟ್ರಿಕ್ ಬಸ್ನವರು ಬೆಂಗಳೂರಿನಲ್ಲಿ ಒಂದು ವಾರದಲ್ಲಿ 3 ಜನ ಕೊಂದು ಹಾಕಿದ್ದಾರೆ. ಇನ್ನು ಎಷ್ಟು ಜನ ಕೊಲ್ತಾರೆ ಇವರು? ಆ ಎಲೆಕ್ಟ್ರಿಕ್ ಎಲ್ಲ ಹೈರ್ಡ್ ಬಸ್ಸುಗಳು. ಆ ಡ್ರೈವರ್ಗಳು ಯಾವ ಅನುಭವಗಳು ಇಲ್ಲ. ನಿಂತವ್ರ ಮೇಲೆ, ಅಂಗಡಿಯವ್ರ ಮೇಲೆ, ಫುಟ್ಪಾತ್ ಮೇಲೆ ಹೋಗೋರೆಲ್ಲ ಇರ್ತಾರೆ. ಆ ಅಂಗಡಿ ಅದು ಹೋಟ್ಲ್ನವ್ರ ಮೇಲೆ ಬಿಟ್ಟರು. ಅದರಿಂದ ಜೀವ ತೆಗಿಬೇಡಿ ಸಿದ್ದರಾಮಯ್ಯನವರೇ, ಜೀವ ಉಳಿಸೋ ಕೆಲಸ ಮಾಡಿ. ಇವತ್ತು ಈ ಸ್ಟ್ರೈಕಲ್ಲಿ 1,15,000 ಕುಟುಂಬಗಳು, ಸಾರಿಗೆ ನೌಕರರು ಕುಟುಂಬಗಳ ಭವಿಷ್ಯ ಇದೆ. ಅವರು ಮರ್ಯಾದೆಯಾಗಿ ಬದುಕಬೇಕು. ಆದ್ದರಿಂದ ಬೆವರಿನ ಬೆಲೆ ನಾವು ಕೇಳ್ತೀವಿ ವಿನಃ ಬೇರೆ ಏನೂ ನಿಮ್ಮನ್ನು ಕೇಳ್ತಾ ಇಲ್ಲ. ನಾವೇ ನಿಮ್ಮ ಶತ್ರುಗಳಲ್ಲ. ಒಳ್ಳೆ ಯುದ್ಧಕ್ಕೆ ತಯಾರಾಗ್ತಿದ್ದಾರೆ. ನಾವೇನು ನಾಳೆ ರ್ಯಾಲಿ ಕೂಡ ಮಾಡೋದಿಲ್ಲ. ಮನೇಲಿರಪ್ಪ ಟಿ ವಿ ನೋಡ್ಕೊಂಡು ಅಂತ ಹೇಳ್ತೀವಿ. ನೀವು ಯಾಕೆ ಯುದ್ಧ ಮಾಡೋಕ್ಕೆ ಹೋಗ್ತೀರಾ? ಟಿ ವಿಗಳಲ್ಲಿ ಹಲವಾರು ಲೈವ್ ಇದನ್ನು ನಾನು ನೋಡಿದೆ. ಜನ ಹೇಳ್ತಾರೆ, ಶೇಖರ್ ನಾವು ಬೆಂಬಲ ಕೊಡ್ತೀವಿ ಅಂತ ಪ್ರಯಾಣಿಕರು. ಮಾರ್ನಿಂಗ್ ಐ ಸೀಯಿಂಗ್ ದಟ್.
ಅದರಿಂದ ಜನ ಯಾರು ನಮ್ಮ ವಿರುದ್ಧ ಇಲ್ಲ ಅವತ್ತು. ಇಲ್ಲ ಸರ್, ಒಂದಿನ 2 ದಿನ ಅಂದರೆ ಸರಿ, ಬಟ್ ಕಂಟಿನ್ಯೂ ಆದರೆ ಜನನೂ ಕೂಡ ಸಪೋರ್ಟ್ ಮಾಡಲ್ಲ. ಪ್ರಯಾಣಿಕರಿಗೆ ಸಹಜವಾಗಿ ಕಷ್ಟ ಆಗತ್ತೆ. ಅದು ಕಷ್ಟ ಆಗುತ್ತೆ, ಬಟ್ ಅಂಥ ಸರ್ಕಾರ ಬದಿಯಲ್ಲ ಇಲ್ಲೊಂದು. ಕಾರ್ಮಿಕರು ಹೋರಾಟ ಮಾಡ್ತೀವಿ ಅಂದರೆ ಎಷ್ಟು ದಿವಸ ಬೇಕಾದ್ರೆ ನೀವು ಶೇಕ್ ಮಾಡಿದರೆ ವಾಟ್ ಡಸ್ ಇಟ್ ಮೀನ್? ನಿಮ್ಮ ಸಮಾಜವಾದಿ ಹಿನ್ನೆಲೆ ಎಲ್ಲೋಯ್ತು? ಮುಷ್ಕರ ಬ್ಯಾನ್ ಮಾಡೋದು ನಿಮ್ಮ ಸಮಾಜವಾದಿ ಹಿನ್ನೆಲೆ? ಕರೆದು ಮರ್ಯಾದೆಯಾಗಿ ಮಾತಾಡಿ. ಏನು ನಾವೇನು ಸರ್ಕಾರ ಕೇಳಿಲ್ಲ. ಆಫ್ಟರ್ ಆಲ್ 1800 crores 4 ಲಕ್ಷ ಕೋಟಿ ಬಜೆಟ್ ಕೊಡ್ತಿದ್ದೀರಾ. ಅದ್ರ ಜೊತೆ ವೇತನ ಪರಿಷ್ಕರಣೆನೂ ಕೇಳ್ತಾ ಇದ್ದೀರಿ. ಮಾಡಬೇಕಾದ್ರೆ ಇವ್ರೇನು ಸರ್ಕಾರ ಏನು ದುಡ್ಡು ಕೊಡೋದಿಲ್ವಲ್ಲ, ಸಾರಿಗೆ ನಿಗಮಗಳು ಕೊಡ್ತವೆ. ದೇ ಹ್ಯಾವ್ ಗಾಟ್ ರೆವಿನ್ಯೂ. ಸರ್, ಒಂದು ವೇಳೆ ತಮ್ಮ ಬೇಡಿಕೆಗಳು ಫುಲ್ಫಿಲ್ ಆಗದೆ ಇದ್ರೆ, ಒಂದು ಅಟ್ಲೀಸ್ಟ್ 50% ಆದರೂ ಫುಲ್ಫಿಲ್ ಆದರೆ ತಾವು ಮುಷ್ಕರದಿಂದ ವಾಪಸ್ ತಗೋತೀರಾ? ನಾವು ಈ ಹೈಪಥೆಟಿಕಲ್ ಕ್ವಶನ್ಗಳಿಗೆ ಆನ್ಸರ್ ಮಾಡೋಕ್ಕೆ ಹೋಗಲ್ಲ. ಪೂರ್ಣಮಿದಂ ಪೂರ್ಣಮದ ಪೂರ್ಣಂ ಪೂರ್ಣಮುದಚ್ಯತೆ ಅಂತ, ಪೂರ್ಣಸ್ಯ ಪೂರ್ಣಮಾದಾಯ. ಅದರಿಂದ ಅಲ್ಲಿ ಇಲ್ಲಿ ಇಷ್ಟು ಒಟ್ಟು ಕೆರೆಯೋ ಪ್ರಶ್ನೆ ಇಲ್ಲ. ಇನ್ನು ಬೇರೆ ಬೇಡಿಕೆಗಳಿದೆ, ಅದು ಮಾತಾಡಿ ಮ್ಯಾನೇಜ್ಮೆಂಟು ನಾವೇ ಹೇಳಿದ್ದೇವೆ. ಮುಖ್ಯವಾದ್ದು 1800 ಕೋಟಿ ಸರ್ಕಾರದಿಂದ ಕೊಡಬೇಕು. ಅದಕ್ಕೆ ಸ್ಟ್ರೈಕ್ ಮಾಡಿಸ್ತಾರೆ, ನಮ್ಮ ಕೈಲಿ ಮಾಡಿಸಿ. ಸೊ ಇದು ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷ ಅಂತ ಆನಂದ್ ಸುಬ್ರಹ್ಮಣ್ಯ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.